ಎಲ್ಲರಿಗೂ ನಮಸ್ಕಾರ. ಈಗ 10ನೇ ತರಗತಿ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿನ ಅನುವಂಶೀಯತೆ ಅಧ್ಯಾಯದಲ್ಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಬಟಾಣಿ ಸಸ್ಯಗಳ ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಬೀಜದ ಬಣ್ಣ ಹಸಿರು ಕ್ಯಾಪಿಟಲ್ G, ಹಳದಿ ಸ್ಮಾಲ್ g. ಹೂವಿನ ಸ್ಥಾನ ಎಲೆಯ ಕಂಕುಳ ಕ್ಯಾಪಿಟಲ್ A, ಕಾಂಡದ ತುದಿ ಸ್ಮಾಲ್ a. ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿ ಗುಣದ ಸೂಚಕವೆಂದರೆ ಆಪ್ಷನ್ ಎ ಸ್ಮಾಲ್ g ಕ್ಯಾಪಿಟಲ್ G, ಕ್ಯಾಪಿಟಲ್ A ಸ್ಮಾಲ್ a. ಆಪ್ಷನ್ ಬಿ ಕ್ಯಾಪಿಟಲ್ G ಸ್ಮಾಲ್ g, ಕ್ಯಾಪಿಟಲ್ A ಸ್ಮಾಲ್ a. ಆಪ್ಷನ್ ಸಿ ಕ್ಯಾಪಿಟಲ್ G ಸ್ಮಾಲ್ g, ಕ್ಯಾಪಿಟಲ್ A ಕ್ಯಾಪಿಟಲ್ A. ಆಪ್ಷನ್ ಡಿ ಕ್ಯಾಪಿಟಲ್ G ಸ್ಮಾಲ್ g, ಸ್ಮಾಲ್ a ಸ್ಮಾಲ್ a. ಸರಿ ಉತ್ತರ ಆಪ್ಷನ್ ಡಿ ಕ್ಯಾಪಿಟಲ್ G ಸ್ಮಾಲ್ g, ಸ್ಮಾಲ್ a ಸ್ಮಾಲ್ a. ಪ್ರಶ್ನೆ ಸಂಖ್ಯೆ 2, ದುಂಡನೆಯ ಬೀಜಗಳುಳ್ಳ ಬಟಾಣಿ ಸಸ್ಯಗಳನ್ನು ಕ್ಯಾಪಿಟಲ್ RR, ಸುಕ್ಕಾದ ಬೀಜಗಳುಳ್ಳ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ rr ನೊಂದಿಗೆ ಸಂಕರಗೊಳಿಸಲಾಗಿದೆ. F2 ತಳಿ ಪೀಳಿಗೆಯಲ್ಲಿ ಕ್ಯಾಪಿಟಲ್ RR ತಳಿ ಗುಣಗಳನ್ನು ಹೊಂದಿರುವ ಸಸ್ಯಗಳ ಶೇಕಡಾ ಪ್ರಮಾಣ. ಆಪ್ಷನ್ ಎ ಶೇಕಡಾ 25, ಆಪ್ಷನ್ ಬಿ ಶೇಕಡಾ 50, ಆಪ್ಷನ್ ಸಿ ಶೇಕಡಾ 30, ಆಪ್ಷನ್ ಡಿ ಶೇಕಡಾ 75. ಸರಿ ಉತ್ತರ ಆಪ್ಷನ್ ಎ ಶೇಕಡಾ 25. ಈಗ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1, ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತವೆ, ವಿವರಿಸಿ. ಉತ್ತರ, ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಅವರು ಹುಡುಗ ಅಥವಾ ಹುಡುಗಿಯಾಗಿದ್ದರೂ X ವರ್ಣತಂತುವನ್ನೇ ಪಡೆದುಕೊಳ್ಳುತ್ತಾರೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ ಮತ್ತು Y ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗುತ್ತಾನೆ. ಪ್ರಶ್ನೆ ಸಂಖ್ಯೆ 2, ಪುರುಷ ಲಿಂಗ ವರ್ಣತಂತುಗಳು ಮತ್ತು ಮಹಿಳೆಯ ಲಿಂಗ ವರ್ಣತಂತುಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ, ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ XX ವರ್ಣತಂತುಗಳಾಗಿವೆ. ಪುರುಷ ವರ್ಣತಂತುಗಳು ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ X ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ Y ವರ್ಣತಂತುಗಳಿವೆ. ಪ್ರಶ್ನೆ ಸಂಖ್ಯೆ 6, ಎತ್ತರದ ಕ್ಯಾಪಿಟಲ್ TT ಬಟಾಣಿ ಸಸ್ಯವನ್ನು ಕುಬ್ಜ ಸ್ಮಾಲ್ TT ಬಟಾಣಿ ಸಸ್ಯದೊಂದಿಗೆ ಸಂಕರಗೊಳಿಸಿದಾಗ ಏಕತಳೀಕರಣದ F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ. ಚೆಕ್ಕರ್ ಬೋರ್ಡ್. ಲಿಂಗಾಣುಗಳು ಕ್ಯಾಪಿಟಲ್ T ಸ್ಮಾಲ್ t, ಕ್ಯಾಪಿಟಲ್ T ಸ್ಮಾಲ್ t. ಅಡ್ಡ ಹಾಯಿಸಿದಾಗ ಕ್ಯಾಪಿಟಲ್ T ಕ್ಯಾಪಿಟಲ್ T, ಕ್ಯಾಪಿಟಲ್ T ಸ್ಮಾಲ್ t, ಕ್ಯಾಪಿಟಲ್ T ಸ್ಮಾಲ್ t, ಸ್ಮಾಲ್ t ಸ್ಮಾಲ್ t. ವ್ಯಕ್ತರೂಪ ಅನುಪಾತ 3:1, ಜೀನ್ ನಮೂನೆ ಅನುಪಾತ 1:2:1. ಈಗ 3 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 2, ಮೆಂಡಲರು ಕೆಂಪು ಹೂಗಳನ್ನು ಕ್ಯಾಪಿಟಲ್ RR ಹೊಂದಿರುವ ಸಸ್ಯಗಳನ್ನು ಬಿಳಿ ಹೂಗಳನ್ನು ಸ್ಮಾಲ್ rr ಹೊಂದಿರುವ ಸಸ್ಯಗಳೊಂದಿಗೆ ಸಂಕರಿಸಿ ಅವುಗಳಿಂದ ಸಂತತಿಯನ್ನು ಉತ್ಪಾದಿಸಿದರು. F1 ಪೀಳಿಗೆಯಲ್ಲಿ ದೊರೆತ ಕೆಂಪು ಹೂಗಳನ್ನು ಹೊಂದಿರುವ ಸಸ್ಯಗಳು ಪೋಷಕ ಪೀಳಿಗೆಯ ಕೆಂಪು ಹೂ ಬಿಡುವ ಸಸ್ಯಗಳಿಗಿಂತ ಭಿನ್ನವಾಗಿದ್ದವು ಏಕೆ? ಕಾರಣಗಳೊಂದಿಗೆ ವಿವರಿಸಿ. ಉತ್ತರ, ಪೋಷಕ ಸಸ್ಯಗಳಲ್ಲಿ ಕೆಂಪು ಹೂ ಬಿಡುವ ಗುಣವು ಪ್ರಬಲ ಹಾಗೂ ಬಿಳಿ ಹೂ ಬಿಡುವ ಗುಣವು ದುರ್ಬಲವಾಗಿದೆ. ಪೋಷಕ ಜೀವಿಯ ಲಿಂಗಾಣುಗಳು ಈ ಗುಣಗಳ ಒಂದು ಪ್ರತಿಯನ್ನು ಮಾತ್ರ ಹೊಂದಿರುತ್ತವೆ. F1 ಪೀಳಿಗೆಯಲ್ಲಿನ ಸಸ್ಯವು ಪ್ರಬಲ ಗುಣದ ಒಂದು ಪ್ರತಿಯನ್ನು ಕ್ಯಾಪಿಟಲ್ R ಹಾಗೂ ದುರ್ಬಲ ಗುಣದ ಒಂದು ಪ್ರತಿಯನ್ನು ಸ್ಮಾಲ್ r ಪಡೆದಿರುತ್ತದೆ. ಆದ್ದರಿಂದ F1 ಪೀಳಿಗೆಯಲ್ಲಿನ ಎಲ್ಲ ಸಸ್ಯಗಳು ಸಹ ಕೆಂಪು ಹೂಗಳನ್ನು ನೀಡುತ್ತವೆ. ಕೆಂಪು ಹೂ ಬಿಡುವ ಪೋಷಕ ಜೀವಿಯ ಜೀನ್ ನಮೂನೆ ಕ್ಯಾಪಿಟಲ್ RR ಆಗಿದ್ದರೆ F1 ಪೀಳಿಗೆಯ ಸಸ್ಯದ ಜೀನ್ ನಮೂನೆ ಕ್ಯಾಪಿಟಲ್ R ಸ್ಮಾಲ್ r ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 3, ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯ ಕ್ಯಾಪಿಟಲ್ T ಕ್ಯಾಪಿಟಲ್ T ಕ್ಯಾಪಿಟಲ್ R ಅನ್ನು ಬಿಳಿ ಹೂ ಬಿಡುವ ಗಿಡ್ಡನೆಯ ಬಟಾಣಿ ಸಸ್ಯ ಸ್ಮಾಲ್ t ಸ್ಮಾಲ್ r ದೊಂದಿಗೆ ಸಂಕರಗೊಳಿಸಿದೆ. ಇವುಗಳಿಂದ ಪ್ರಶ್ನೆ 1, F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ತಿಳಿಸಿ. ಉತ್ತರ, ಪೋಷಕರು ಕ್ಯಾಪಿಟಲ್ T ಕ್ಯಾಪಿಟಲ್ R ಇಂಟು ಸ್ಮಾಲ್ t ಸ್ಮಾಲ್ r. ಲಿಂಗಾಣುಗಳು ಕ್ಯಾಪಿಟಲ್ T ಕ್ಯಾಪಿಟಲ್ R ಇಂಟು ಸ್ಮಾಲ್ t ಸ್ಮಾಲ್ r. F1 ಪೀಳಿಗೆ ಕ್ಯಾಪಿಟಲ್ T ಕ್ಯಾಪಿಟಲ್ R ಸ್ಮಾಲ್ r ಅಥವಾ ಮಿಶ್ರ ಸಸ್ಯಗಳು ಅಥವಾ ಮಿಶ್ರತಳಿ. ಪ್ರಶ್ನೆ ಸಂಖ್ಯೆ 2, F1 ಪೀಳಿಗೆಯಲ್ಲಿ ಪಡೆದ ಸಸ್ಯಗಳನ್ನು ಸಂಕರಗೊಳಿಸಿದಾಗ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ಅನುಪಾತವನ್ನು ಬರೆಯಿರಿ ಮತ್ತು ಸಸ್ಯಗಳ ವಿಧಗಳನ್ನು ಹೆಸರಿಸಿ. ಉತ್ತರ, ಅನುಪಾತ 9:3:3:1. ಸಸ್ಯ ವಿಧಗಳು: 9 ಎತ್ತರದ ಕೆಂಪು ಹೂ ಬಿಡುವ ಬಟಾಣಿ ಸಸ್ಯಗಳು, 3 ಎತ್ತರ ಬಿಳಿ ಹೂ ಬಿಡುವ ಬಟಾಣಿ ಸಸ್ಯಗಳು, 3 ಗಿಡ್ಡ ಕೆಂಪು ಹೂ ಬಿಡುವ ಬಟಾಣಿ ಸಸ್ಯಗಳು, 1 ಗಿಡ್ಡ ಬಿಳಿ ಹೂ ಬಿಡುವ ಬಟಾಣಿ ಸಸ್ಯಗಳು. ಪ್ರಶ್ನೆ ಸಂಖ್ಯೆ 4, ದುಂಡನೆಯ ಹಸಿರು ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ R ಸ್ಮಾಲ್ y
ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ ವೈ ನೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆಯ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ. ಚೆಕ್ಕರ್ ಬೋರ್ಡ್ ಬರೆದು ಅಭ್ಯಾಸ ಮಾಡಿ. ದುಂಡನೆಯ ಹಳದಿ ಬೀಜದ ಸಸ್ಯಗಳು 9, ದುಂಡನೆಯ ಹಸಿರು ಬೀಜದ ಸಸ್ಯಗಳು 3, ಸುಕ್ಕಾದ ಹಳದಿ ಬೀಜದ ಸಸ್ಯಗಳು 3, ಸುಕ್ಕಾದ ಹಸಿರು ಬೀಜದ ಸಸ್ಯ 1. ವ್ಯಕ್ತರೂಪ ಅನುಪಾತ 9:3:3:1. ಈಗ 4 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು RY ಬಿಡುವ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ. F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ವಿಧಗಳನ್ನು ತಿಳಿಸಿ. ಚೆಕ್ಕರ್ ಬೋರ್ಡ್ ಬರೆದು ಅಭ್ಯಾಸ ಮಾಡಿ. ದುಂಡನೆಯ ಹಳದಿ ಬೀಜ 9, ದುಂಡನೆಯ ಹಸಿರು ಬೀಜ 3, ಸುಕ್ಕಾದ ಹಳದಿ ಬೀಜ 3, ಸುಕ್ಕಾದ ಹಸಿರು ಬೀಜ 1. ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ ಎ. ಮೆಂಡಲ್ ರವರ ಪ್ರಕಾರ ಪ್ರಬಲ ಗುಣಗಳು ಮತ್ತು ದುರ್ಬಲ ಗುಣಗಳು ಎಂದರೇನು? ಪ್ರಬಲ ಗುಣಗಳು: ಗುಣದ 2 ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಹೆಚ್ಚು ಪ್ರದರ್ಶಿಸಿದರೆ ಅದು ಪ್ರಬಲ ಗುಣ. ದುರ್ಬಲ ಗುಣಗಳು: ಗುಣದ 2 ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಕಡಿಮೆ ಪ್ರದರ್ಶಿಸಿದರೆ ಅದು ದುರ್ಬಲ ಗುಣ. ಪ್ರಶ್ನೆ ಬಿ. ದ್ವಿತಳೀಕರಣ ಎಂದರೇನು? ಮೆಂಡಲ್ರ ದ್ವಿತಳೀಕರಣ ಪ್ರಯೋಗದ F2 ಪೀಳಿಗೆಯಲ್ಲಿ ದೊರೆತ ಸಸ್ಯ ವಿಧಗಳ ಅನುಪಾತವೇನು? ದ್ವಿತಳೀಕರಣ 2 ವಿಭಿನ್ನವಾದ ಗುಣಗಳನ್ನು ತೋರಿಸುವ ಪೋಷಕ ಜೀವಿಗಳನ್ನು ಸಂಕರಿಸುವುದಕ್ಕೆ ದ್ವಿತಳೀಕರಣ ಎನ್ನುವರು. ವ್ಯಕ್ತರೂಪ ಅನುಪಾತ 9:3:3:1. ಈ ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳುವ ಸಾಧ್ಯತೆ ಇದೆ. ಆದ್ದರಿಂದ ಅಭ್ಯಾಸ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.